ಬೆಳಗಾವಿಯಲ್ಲಿ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಜಿದ್ದಾಜಿದ್ದಿ ಶುರುವಾಗಿದೆ. ಈಗ ಹೈ ವೋಲ್ಟೇಜ್ ಕ್ಷೇತ್ರ ಇದು. ನೇರ ಕದನ. ಮೃಣಾಲ್ ಹೆಬ್ಬಾಳ್ಕರ್ ಹಾಗೆ ಜಗದೀಶ್ ಶೆಟ್ಟರ್ ಬಟ್ ಈಗ ಪುತ್ರನನ್ನ ಗೆಲ್ಲಿಸಬೇಕು ಅಂತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಬಹಳ ತಂತ್ರಗಾರಿಕೆ ಹೆಣಿತಾ ಇದ್ದಾರೆ. ಏನು ಶೆಟ್ಟರ್ ಅವ್ರನ್ನ ಗೆಲ್ಲಿಸಿಕೊಂಡು ಬರಬೇಕು ಅಂತ ಜಾರಕಿಹೊಳಿ ಬ್ರದರ್ಸ್ಗೆ ಟಾಸ್ಕ್ ಕೊಡಲಾಗಿದೆ. ರಮೇಶ್ ಜಾರಕಿಹೊಳಿ ಬಾಲಚಂದ್ರ ಜಾರಕಿಹೊಳಿಗೆ ಹೊಣೆಗಾರಿಕೆಯನ್ನು ಕೊಟ್ಟಿದ್ದಾರೆ. ಚಿಕ್ಕೋಡಿ ಕ್ಷೇತ್ರದತ್ತ ಗಮನ ಕೊಡದಂತೆ ಜಾರಕಿಹೊಳಿ ಬ್ರದರ್ಸ್ಗೆ ಸೂಚನೆ ಕೊಟ್ಟಿದ್ದಾರೆ. ಚಿಕ್ಕೋಡಿ ಬಿಟ್ಬಿಡಿ, ನೀವು ಬೆಳಗಾವಿ ನೋಡ್ಕೊಳ್ಳಿ. ರಾಜ್ಯ ಚುನಾವಣಾ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಸೂಚನೆ ಕೊಟ್ಟಿದ್ದಾರೆ. ಪಂಚಮಸಾಲಿ ಲಿಂಗಾಯತ ಮತಗಳನ್ನು ಹೆಬ್ಬಾಳ್ಕರ್ ಸೆಳೀತಾ ಇದ್ದಾರೆ. ಲಿಂಗಾಯತ ಹಿಂದ ಮತ ಸೆಳೀತಾ ಇದ್ದಾರೆ ಜಾರಕಿಹೊಳಿ ಬ್ರದರ್ಸ್. ನೋಡಿ, ಇಲ್ಲಿ ನೇರವಾಗಿ ಫೈಟ್ ಇದೆ ನೋಡಿ. ಖಂಡಿತವಾಗಲೂ ಈ ಬಾರಿ ಹೇಳೋಕ್ಕಾಗಲ್ಲ ಯಾರು ಗೆಲ್ತಾರೆ ಅನ್ನೋದನ್ನು ಕೆಲವೊಂದಿಷ್ಟು ಕ್ಷೇತ್ರಗಳಲ್ಲಿ ಹೇಳೋಕ್ಕಾಗ್ತಾ ಇಲ್ಲ. ಅಂಥ ಫೈಟ್ ಇದೆ. ಬೆಳಗಾವಿ ಕೂಡ ಅಷ್ಟೇ. ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಪ್ರತಿಷ್ಠೆ, ತಮ್ಮ ಮಗನನ್ನು ಶತಾಯಗತಾಯ ಗೆಲ್ಲಿಸಿಕೊಂಡು ಬರಲೇಬೇಕು ಅಂತ, ಒಂದು ರಾಜಕೀಯ ಅಡಿಪಾಯ ಹಾಕಿಕೊಡ್ಬೇಕು ಅಂತ ಅವರೀಗ ಲಿಂಗಾಯತ ಕಾರ್ಡನ್ನು ಪ್ಲೇ ಮಾಡ್ತಾ ಇದ್ದಾರೆ. ಆಮೇಲೆ ಅಹಿಂದ ಸತೀಶ್ ಜಾರಕಿಹೊಳಿ ಅವ್ರ ಮೇಲೆ ನಂಬಿಕೆ ಇದೆ, ಅವರು ಆ ಓಟ್ಗಳನ್ನ ನಮಗೆ ಹಾಕಿಸ್ತಾರೆ ಅಂಥೇಳಿ. ಜಾರಕಿಹೊಳಿ ಬ್ರದರ್ಸ್ ಅವ್ರಿಗೆ ಭಾಳ ಪ್ರತಿಷ್ಠೆ ಇದು. ಇಲ್ಲಿ ಅಖಾಡದಲ್ಲಿರೋದು ಮೃಣಾಲು ಶೆಟ್ಟರ್ ಇರ್ಬೋದು, ಆದರೆ ಅಲ್ಲಿ ಜಾರಕಿಹೊಳಿ ಬ್ರದರ್ಸು ವರ್ಸಸ್ ಹೆಬ್ಬಾಳ್ಕರ್ ಫ್ಯಾಮಿಲಿ ಅನ್ನುವಂಥದ್ದು ಬಿಂಬಿತ. ಮತ್ತಷ್ಟು ಮಾಹಿತಿ ಶ್ರೀಧರ್ ನೀಡ್ತಾರೆ. ಶ್ರೀಧರ್, ಇಲ್ಲಿ ಶೆಟ್ಟರ್ ವರ್ಸಸ್ ಮೃಣಾಲ್ ಅನ್ನೋದಕ್ಕಿಂತ ಹೆಬ್ಬಾಳ್ಕರ್ ವರ್ಸಸ್ ಜಾರಕಿಹೊಳಿ ಫ್ಯಾಮಿಲಿ ಅನ್ನೋ ಫೈಟೇ ಆ ಥರ ಬಿಂಬಿತ ಆಗ್ತಾ ಇದೆಯಾ ಅಂತ, ಇದು ಎಷ್ಟು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾವೆ ಎರಡು ಕುಟುಂಬಗಳು ಅನ್ನೋದು? ಪ್ರಭು, ಬೆಳಗಾವಿ ಜಿಲ್ಲೆಯಲ್ಲಿ 2 ಲೋಕಸಭೆ ಬರುತ್ತೆ. 2 ಲೋಕಸಭೆಯಲ್ಲಿ ಜಾರಕಿಹೊಳಿ ಬ್ರದರ್ಸ್ ತಮ್ಮದೇ ಆದಂತ ಹಿಡಿತವನ್ನು ಸಾಧಿಸಿದ್ದಾರೆ. ಈಗ ಬೆಳಗಾವಿ ಲೋಕಸಭೆಯಲ್ಲಿ ಈಗ ಕಾಂಗ್ರೆಸ್ ಮತ್ತು ಬಿಜೆಪಿ ಮಧ್ಯೆ ಜಿದ್ದಾಜಿದ್ದಿನ ಫೈಟ್ ಇರ್ತಕ್ಕಂಥದ್ದು. ಕಾಂಗ್ರೆಸ್ ಅಭ್ಯರ್ಥಿ ಮೃಣಾಲ್ ಹೆಬ್ಬಾಳ್ಕರ್ ಪರವಾಗಿ ತಾಯಿ ಲಕ್ಷ್ಮಿ ಹೆಬ್ಬಾಳ್ಕರ್ ಎಲ್ಲಿಲ್ಲದ ಒಂದು ತಾಕತ್ತನ್ನ ಹಚ್ಚಿರ್ತಕ್ಕಂಥದ್ದು. ಪುತ್ರನನ್ನ ಶತಾಯಗತ ಗೆಲ್ಲಿಸಲೇಬೇಕು ಅನ್ನೋ ಒಂದು ಪ್ರಯತ್ನವನ್ನು ಒಂದ್ ಕಡೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮಾಡ್ತಾ ಇದ್ದಾರೆ. ಮತ್ತೊಂದ್ ಕಡೆ ಬಿಜೆಪಿಯಿಂದ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರು ಅಭ್ಯರ್ಥಿಯಾಗಿದ್ದಾರೆ. ಜಗದೀಶ್ ಶೆಟ್ಟರ್ ಅವರನ್ನು ಗೆಲ್ಲಿಸುವಂತ ಈ ಜವಾಬ್ದಾರಿ ಇದೆ. ಆ ಜವಾಬ್ದಾರಿಯನ್ನ ಜಾರಕಿಹೊಳಿ ಬ್ರದರ್ಸ್ ಈಗ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ರಮೇಶ್ ಜಾರಕಿಹೊಳಿ ಆಗಿರ್ಬೋದು, ಬಾಲಚಂದ್ರ ಜಾರಕಿಹೊಳಿ ಆಗಿರ್ಬೋದು, ಅವ್ರಿಬ್ಬರಿಗೂ ಕೂಡ ಒಂದು ಬೆಳಗಾವಿ ಲೋಕಸಭೆಯಲ್ಲಿ ಶೆಟ್ಟರ್ ಅವರನ್ನ ಗೆಲ್ಲಿಸುವಂತ ಟಾಸ್ಕ್ ಅನ್ನು ನೀಡಲಾಗಿದೆ. ಸ್ವತಃ ಈ ಒಂದು ಅಂಶವನ್ನ ರಾಜ್ಯ ಉಸ್ತುವಾರಿಯಾಗಿರ್ತಕ್ಕಂತ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಸ್ಪಷ್ಟಪಡಿಸಿದ್ದಾರೆ. ಯಾಕಂದ್ರೆ ಚಿಕ್ಕೋಡಿಯಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಸ್ಪರ್ಧೆ ಮಾಡಿದ್ರಿಂದ ಅಲ್ಲಿ ರಮೇಶ್ ಜಾರಕಿಹೊಳಿ ಮತ್ತು ಬಾಲಚಂದ್ರ ಜಾರಕಿಹೊಳಿ ಸೈಲೆಂಟ್ ಆಗಿದ್ದಾರೆ ಅನ್ನುವಂತ ಒಂದು ಅನುಮಾನಗಳು, ಪ್ರಶ್ನೆಗಳು ಒಂದು ಬಿಜೆಪಿ ಪಾಳ್ಯದಲ್ಲಿ ಕೇಳ್ತಾ ಇತ್ತು. ಆದ್ರೆ ಇದಕ್ಕೆ ಒಂದು ತೆರೆ ಎಳೆಯುವಂತ ಕೆಲಸವನ್ನ ರಾಧಾ ಮೋಹನ್ ದಾಸ್ ಮಾಡಿದ್ದಾರೆ. ರಮೇಶ್ ಜಾರಕಿಹೊಳಿ ಮತ್ತು ಬಾಲಚಂದ್ರ ಜಾರಕಿಹೊಳಿ ಅವರನ್ನ ಬೆಳಗಾವಿ ಲೋಕಸಭೆಗೆ ಸೀಮಿತಗೊಳಿಸಲಾಗಿದೆ. ಜಗದೀಶ್ ಶೆಟ್ಟರ್ ಅವರನ್ನು ಗೆಲ್ಲಿಸಲೇಬೇಕಾದಂತ ಒಂದು ಟಾಸ್ಕ್ ಅನ್ನು ಅವ್ರಿಗೆ ಕೊಡಲಾಗಿದೆ. ಹಾಗಾಗಿ ಅವರಿಬ್ಬರು ಕೂಡ ಬೆಳಗಾವಿ ಲೋಕಸಭೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋ ಮಾತನ್ನ ಹೇಳಿದ್ರು. ಈಗ ಆ ನಿಟ್ಟಿನಲ್ಲಿ ಜಾರಕಿಹೊಳಿ ಸೋದ್ರು. ಈ ಹಿಂದೆ ನಡೆದಂತ ಚುನಾವಣೆಗಳಲ್ಲಿ ಜಾರಕಿಹೊಳಿ ಬ್ರದರ್ಸ್ ವರ್ಸಸ್ ಲಕ್ಷ್ಮೀ ಹೆಬ್ಬಾಳ್ಕರ್ ಮಧ್ಯೆ ಒಂದು ವಾಕ್ ಸಮರಗಳು ನಡೀತಾ ಇದ್ವು. ಆದರೆ ಈ ಲೋಕಸಭೆಯಲ್ಲಿ ಒಂದು ಪ್ರಮುಖವಾದಂತ ಅಂಶ ಏನಂದ್ರೆ ಪ್ರಭು, ಇಲ್ಲಿ ಜಾರಕಿಹೊಳಿ ಬ್ರದರ್ಸ್ ಆಗಿರ್ಬೋದು ಅಥವಾ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರ್ಬೋದು ಯಾರು ಕೂಡ ಪರಸ್ಪರ ಟೀಕೆ ಮಾಡ್ತಾ ಇಲ್ಲ. ಇಬ್ಬರು ಕೂಡ ಸೈಲೆಂಟ್ ಆಗಿ ಒಂದು ಚುನಾವಣಾ ಅಖಾಡದಲ್ಲಿ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಜಗದೀಶ್ ಶೆಟ್ಟರ್ ಗೆಲ್ಸೋದಕ್ಕೆ ಗೋಕಾಕ್ ಅರಬಾವಿಯನ್ನು ಹೊರತುಪಡಿಸಿ ಬೆಳಗಾವಿ ತಾಲೂಕು ಸೇರಿದಂತೆ ಬೇರೆ ಬೇರೆ ಭಾಗದಲ್ಲಿ ರಮೇಶ್ ಜಾರಕಿಹೊಳಿ ಓಡಾಟವನ್ನು ಮಾಡ್ತಾ ಇದ್ದಾರೆ. ಅಲ್ಲಿರ್ತಕ್ಕಂಥ ಲಿಂಗಾಯತ್ ನಾಯಕರಾಗಿರ್ಬೋದು, ಜೊತೆಗೆ ಅಹಿಂದ ಅಂದ್ರೆ ಹಿಂದುಳಿದ ವರ್ಗದ ಮುಖಂಡರಾಗಿರ್ಬೋದು, ಅವರನ್ನ ಬಿಜೆಪಿಯಲ್ಲಿ ಸೆಳೆಯೋದು ಮತ್ತು ಬಿಜೆಪಿ ಪರ ಕೆಲಸ ಮಾಡುವಂತ ಒಂದು ರಣತಂತ್ರವನ್ನ ಜಾರಕಿಹೊಳಿ ಸೋದರು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ತಮ್ಮ ಪುತ್ರನ ಗೆಲ್ಸೋದಕ್ಕೂ ಕೂಡ ಅವರು ಕೂಡ ಹಿಂದೆ ಬಿದ್ದಿಲ್ಲ. ಅವರು ಕೂಡ ಜಾತಿ ಲೆಕ್ಕಾಚಾರ ಮೇಲೆ ಒಂದು ಟ್ರಂಪ್ ಕಾರ್ಡ್ ಅನ್ನ ಪ್ರಯೋಗ ಮಾಡಿರ್ತಕ್ಕಂಥದ್ದು, ಮಹಿಳಾ ಮತದಾರರನ್ನ ಸೆಳೆಯುವಂತ ಒಂದು ಕಸರತ್ತನ್ನು ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಇಬ್ಬರು ಘಟಾನುಘಟಿ ಫ್ಯಾಮಿಲಿಗಳ ಮಧ್ಯೆ ಈ ಒಂದು ರಾಜಕೀಯ ಅಖಾಡ ನಿರ್ಮಾಣವಾಗಿದೆ. ಇದು ಸಾಕಷ್ಟು ಕುತೂಹಲ ಕೇಳಿಸಿದೆ ಅಂತ ಹೇಳ್ಬೋದು ಪ್ರಭು. ಯಾಕಂದ್ರೆ ಪ್ರತಿಯೊಬ್ಬರು ಒಂದೊಂದು ವಿಧಾನಸಭಾ ಕ್ಷೇತ್ರ ತಮ್ಮದೇ ಆದಂತ ಒಂದು ರಾಜಕೀಯ ರಣತಂತ್ರವನ್ನ ರೂಪಿಸುವ ಮೂಲಕ ತಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸೋದಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಜಾರಕಿಹೊಳಿ ಸೋದರರಿಗೆ ಬೆಳಗಾವಿ ಲೋಕಸಭೆ ಗೆಲ್ಲಿಸಲೇಬೇಕಾದಂತ ಅನಿವಾರ್ಯತೆಯನ್ನ ಬಿಜೆಪಿ ಹೈಕಮಾಂಡ್ ಕೊಟ್ಟಿರ್ತಕ್ಕಂಥದ್ದು ಪ್ರಭು. ಥ್ಯಾಂಕ್ ಯು ಶ್ರೀಧರ್ ಮಾಹಿತಿಗಾಗಿ.